Now let us come to this part. Latecomer industrial revolution in Japan involved certain factors that were markedly different from what the West had experienced. Analyze. So UPSC has asked this question in 2013. ಯಾವ ರೀತಿ ಜಪಾನ್ ಅಲ್ಲಾದಂತಹ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕೆ ಕ್ರಾಂತಿ ಇಂಗ್ಲೆಂಡಿನ ಕೈಗಾರಿಕೆ ಕ್ರಾಂತಿಗಿಂತ ಡಿಫ್ರೆಂಟ್ ಇತ್ತು, ಬೇರೆ ಇತ್ತು ಅಂತ ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಇದೆ. ಯು ಸಿ, Japan began to industrialize about 100 years after the English had industrialized. Industrial revolution in Japan began 100 years after the British industrialization had begun. Now, why was it so late in Japan? Because Japanese had a closed door policy. ಬೇರೆಯವ್ರನ್ನ ಪಾಶ್ಚಾತ್ಯ ದೇಶದವ್ರನ್ನ, ಯುರೋಪಿಯನ್ಸ್ನ, ಅಮೆರಿಕನ್ಸ್ ಆಗಲಿ ಯುರೋಪಿಯನ್ಸ್ನ ಅವ್ರನ್ನ ದೇಶದಲ್ಲಿ ಬಿಡ್ತಿರ್ಲಿಲ್ಲ. ಅವ್ರ ಜೊತೆ ಕಾಂಟ್ಯಾಕ್ಟೇ ಇಟ್ಕೋತಿರ್ಲಿಲ್ಲ ಜಪನೀಸು, ಆಯ್ತಾ. ಸೊ ಶಿ ಹ್ಯಾಡ್ ಅ ಕ್ಲೋಸ್ ಡೋರ್ ಪಾಲಿಸಿ ಅಂಡ್ ಶಿ ವಾಸ್ ಅಫ್ರೇಡ್ ಆಫ್ ಅವರ್ ನೇಬರ್ ಚೈನಾ ಹೂ ಹ್ಯಾಡ್ ಬಿನ್ ಎಕ್ಸ್ಪ್ಲಾಯ್ಟೆಡ್ ಬೈ ದ ಯುರೋಪಿಯನ್ಸ್. ಚೈನೀಸ್ ರೆವಲ್ಯೂಷನ್ ಬಗ್ಗೆ ಓದ್ತೀವಿ ವರ್ಲ್ಡ್ ಹಿಸ್ಟ್ರಿಯಲ್ಲಿ. ದಟ್ ಟೈಮ್ ಯು ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯುರೋಪಿಯನ್ಸ್ ಡಿಡ್ ಇಸ್ ದೇ ವೆಂಟ್ ಟು ಚೈನಾ, okay, and they exploited China. Portuguese went, the British went, Dutch went, America also was there, Russia was there, Japan was there. So all these countries exploited China to the hilt. Okay, that is called cutting of the Chinese melon anta karitivi. Cutting of the Chinese melon anta karitivi. China na exploit ಮಾಡ್ಬಿಟ್ರು, ಆಯ್ತಾ. ಸೊ ಪಕ್ಕದ ದೇಶ ಚೈನಾ, ಜಪಾನಿನ ಪಕ್ಕದ ದೇಶ, ಪೆಸಿಫಿಕ್ ಅಲ್ಲಿ ಚೈನಾ ಇದೆ. ಸೊ ಚೈನಾ ಅಲ್ಲಿ ಏನಾಯ್ತು, ಯುರೋಪಿಯನ್ರು ಏನ್ ಮಾಡಿದ್ದು ಅಂತ ಜಪನೀಸರು ಗಮನಿಸಿದ್ರು. ಅದಕ್ಕೆ ಅವರು ತಮ್ಮ ಬಾಗಲನ್ನು ಓಪನ್ನೇ ಮಾಡಲಿಲ್ಲ ಬೇರೆ ಪಾಶ್ಚಾತ್ಯ ದೇಶದವ್ರಿಗೆ ಆಗ್ಲಿ ಯುರೋಪಿಯನ್ರಿಗಾಗ್ಲಿ. ನಾವು ಯಾರ ಜೊತೆನೂ ವ್ಯಾಪಾರ ಮಾಡಲ್ಲ ಅಂತ ಕೂತ್ಕೊಂಡ್ರು. ಆದ್ರೆ 1853 ಅಲ್ಲಿ ಏನಾಗುತ್ತೆ, ಇನ್ 1853 ವಿ ಹ್ಯಾವ್ ಅ ಫೆಲೋ ಕಾಲ್ಡ್ ಕಮೋಡೋರ್ ಪೆರಿ. ಅಮೆರಿಕನ್ ಫೆಲೋ ಏನು, ಕಮೋಡೋರ್ ಪೆರಿ ಅಂತ. ಕಮೋಡೋರ್ ಪೆರಿ ಏನ್ ಮಾಡ್ತಾನೆ, ಸ್ಟೀಮ್ ಶಿಪ್ಸ್ ಅಲ್ಲಿ ಒಂದ್ 4-5 ಸ್ಟೀಮ್ ಶಿಪ್ಸ್ ಅಲ್ಲಿ ಬರ್ತಾನೆ. ಎಲ್ಲಿಗೆ? ಜಪಾನ್ಗೆ ಬರ್ತಾನೆ. ಬಂದ್ಬಿಟ್ಟು ಯುದ್ಧ ಥ್ರೆಟನ್ ಮಾಡ್ತಾನೆ. ಅಮೆರಿಕ ವಿಲ್ ಡಿಕ್ಲೇರ್ ವಾರ್ ಆನ್ ಜಪಾನ್. ನೀವು ನಿಮ್ಮ ಬಾಗಲನ್ನ ವ್ಯಾಪಾರಕ್ಕೆ ತೆಗಿಬೇಕು, ಬೇರೆ ದೇಶಗಳ ಜೊತೆ ವ್ಯಾಪಾರಕ್ಕೆ ತೆಗಿಬೇಕು, ಇಲ್ದಿದ್ರೆ ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ ಎದುರಿಸ್ತಾನೆ. ನಿಮ್ಗೆ 1 ವರ್ಷ ಟೈಮ್ ಕೊಡ್ತೀವಿ, 1 ವರ್ಷದಲ್ಲಿ ನೀವು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ವ್ಯಾಪಾರ ಮಾಡಕ್ಕೆ, ನಿಮ್ಮ ಬಾಗಲ್ಗಳನ್ನ ತೆಗಿಲಿಲ್ಲ, ನಿಮ್ ದೇಶದ ಬಾಗಲ್ಗಳನ್ನ ತೆಗಿಲಿಲ್ಲ ಅಂದ್ರೆ ವ್ಯಾಪಾರಕ್ಕೆ ನಾವು ಯುದ್ಧ ಘೋಷಣೆ ಮಾಡ್ತೀವಿ ಅಂದ್ಬಿಟ್ಟು ಹೊಟ್ಟೋದ. ಅವರು ಯಾವತ್ತೂ ಸ್ಟೀಮ್ ಶಿಪ್ಸ್ ನೋಡಿರ್ಲಿಲ್ಲ ಜಪನೀಸು. ದೇ ಹ್ಯಾಡ್ ನಾಟ್ ಸೀನ್ ಸ್ಟೀಮ್ ಶಿಪ್ಸ್ ಅಟ್ ಆಲ್. ದೇ ಕಾಲ್ಡ್ ಇಟ್ ಆಸ್ ಬ್ಲ್ಯಾಕ್ ಶಿಪ್ಸ್. ಅದನ್ನ ನೋಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ, ವಾವ್ ಹೆಂಗಿದ್ಯಪ್ಪ ಇದು ಶಿಪ್ಪು ಅಂತ. ಏನೋ ಸ್ಟೀಮ್ ಶಿಪ್ಪು. ಇವರು ಯೂಸ್ ದ ಸೇಲ್ ಬೋಟ್ಸ್ ಆರ್ ದಿ ಓವರ್ ಬೋಟ್ಸ್ or sail ships. So they understood how backward they were technologically when compared to Europe and America. 1 ವರ್ಷ ಟೈಮ್ ಕೊಟ್ಟಿದ್ದ ಪೆರಿ. 1 ವರ್ಷ ಆದ್ಮೇಲೆ ಬಂದ. ಅಷ್ಟೊತ್ತಿಗೆ ಜಪನೀಸ್ ಸರ್ಕಾರ ಡಿಸೈಡ್ ಮಾಡಿತ್ತು, ಆಯ್ತು ನಾವು ವ್ಯಾಪಾರ ಮಾಡ್ತೀವಿ, ನಮ್ಮ ಬಾಗಲ್ಗಳನ್ನ ತೆಗಿತೀವಿ ಅಂತ ಡಿಸೈಡ್ ಮಾಡಿದ್ರು. ಸೊ ಟ್ರೀಟಿ, ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಜಪಾನ್. ಇಟ್ಸ್ ಕಾಲ್ಡ್ ಟ್ರೀಟಿ ಆಫ್ ಕನಗಾವ ಅಂತ. ಟ್ರೀಟಿ ಆಫ್ ಕನಗಾವ. ಸೊ ಈ ಒಪ್ಪಂದಕ್ಕೆ ಸಹಿ ಹಾಕುತ್ತೆ ಜಪಾನ್. ಟ್ರೀಟಿ ಆಫ್ ಕನಗಾವ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಸಹಿ ಹಾಕಿದಾಗ ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, I'll stick to English. So here what happened is that Japan opened up her doors for outsiders to trade. And then the actual industrialization of Japan happened during the so-called Meiji era, the Meiji Restoration of the birth. Japan history, we study about Meiji Restoration or Meiji era ಅಂತ ಕರಿತೀವಿ. Meiji era 1868 ಇಂದ ಹಿಡಿದು 1912 ತನಕ ಇದು. ಏನು ಮೀಜಿ ಎರಾ ಅಂದ್ರೆ? ಮೀಜಿ ಅಂದ್ರೆ ಎನ್ಲೈಟೆಂಡ್ ಎರಾ ಅಂತ. ಎನ್ಲೈಟೆಂಡ್ ಎರಾ. ಸೊ ಜಪಾನ್ ಅಲ್ಲಿ ಅನೇಕ ವಾರ್ ಲಾರ್ಡ್ಸ್ ಇರ್ತಾರೆ. ಜಪಾನ್ ವಾಸ್ ಅಂಡರ್ ವೇರಿಯಸ್ ವಾರ್ ಲಾರ್ಡ್ಸ್. ದೇ ವರ್ ಕಾಲ್ಡ್ ಶೋಗನ್ಸ್. ಸೊ 1868 ಅಲ್ಲಿ ಏನ್ ಮಾಡ್ತಾರೆ, ಅಂಡ್ ಅವರು ಸಾಮ್ರಾಟನನ್ನ ಅವರು ಬದಿಗೆ ಹೊತ್ತಿಗಿರ್ತಾರೆ. ದೇ ಹ್ಯಾಡ್ ಸೆಗ್ರಿಗೇಟೆಡ್ ಆರ್ ದೇ ಹ್ಯಾಡ್ sidelined the emperor of Japan, the shoguns or the warlords of Japan.
1868, what these shoguns decide is, we have to bring back our emperor, and all the power should be in the hands of the emperor ಅಂದ್ಬಿಟ್ಟು ಮೀಜಿ ಎರಾ ಟೈಮಲ್ಲಿ ಮುತ್ಸುಹಿತೋ ಅಂತ ಅವನ್ ಸಾಮ್ರಾಟನಾಗ್ತಾರೆ. ಇನ್ನು ಶೋಗನ್ಸ್ ಎಲ್ಲ ಅವನನ್ನ ತಮ್ಮ ರಾಜ ಅಂತ ನೇಮಕ ಮಾಡ್ತಾರೆ ಅಂಡ್ ಗುರುತಿಸ್ತಾರೆ. ಅವನ ಹೆಸರು ಮುತ್ಸುಹಿತೋ. ಹಿ ವಾಸ್ ದಿ ಎಂಪರರ್ ಮುತ್ಸುಹಿತೋ. ಸೊ ಅವನು ಆ ವ್ಯಕ್ತಿ ಮುತ್ಸುಹಿತೋ ಎಂಬ ವ್ಯಕ್ತಿ ಜಪಾನಿನ ಸಾಮ್ರಾಟನಾಗ್ತಾನೆ. ಓಕೆ, ಸೊ ದ kingship was restored in Japan, and it was the government of Japan which pioneered the industrial revolution there. ಯಾವುದೇ ಕಾರಣಕ್ಕೂ ಯುರೋಪ್ ಆಗ್ಲಿ ಅಮೆರಿಕ ಆಗ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ನಾವು ಪಾಶ್ಚಾತ್ಯ ದೇಶದ ಜೊತೆಗೆ ಸಮನಾಗಿ ಇರಬೇಕು. ನಾವು ವೀಕ್ ಆಗಿದ್ರೆ ಅವ್ರು ನಮ್ಮ ಮೇಲೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಲೈಕ್ ದ ವೇ ದೇ ಹ್ಯಾಡ್ ಎಕ್ಸ್ಪ್ಲಾಯ್ಟೆಡ್ ಚೈನಾ. ಸೊ ಆ ಒಂದು ಗುರಿ ಇಟ್ಕೊಂಡು ಸರ್ಕಾರ ರ್ಯಾಪಿಡ್ ಆಗಿ ಇಂಡಸ್ಟ್ರಿಯಲೈಸ್ ಮಾಡಕ್ ಶುರು ಮಾಡುತ್ತೆ. ಆಯ್ತಾ? ದೆನ್ ಒಬ್ಬ ಇವಕುರ ಟೊಮೊಮಿ ಅಂತ ಇರ್ತಾನೆ. ಇವಕುರ ಟೊಮೊಮಿ. He was an oligarch. He was a very rich person. Iwakura Tomomi. So Japan ನಲ್ಲಿ ಇದ್ದಂತಹ ಎಲ್ಲ ಆಲಿಗಾರ್ಕ್ಸ್, ರಿಚ್ ಲ್ಯಾಂಡ್ ಲಾರ್ಡ್ಸ್, ರಿಚ್ ಪೀಪಲ್, ನೋಬಲ್ಸ್, ಅಂದ್ರೆ ಟ್ರೆಡಿಷನಲಿ ದೇ ಆರ್ ವೆರಿ ರಿಚ್ ಪೀಪಲ್. ಅವರು ಈ ಟೊಮೊಮಿ ನೇತೃತ್ವದಲ್ಲಿ, ಇವಕುರ ಟೊಮೊಮಿ ನೇತೃತ್ವದಲ್ಲಿ ಯುರೋಪ್ ಮತ್ತು ಅಮೆರಿಕಾದ ಟೂರ್ಗೆ ಹೋಗ್ತಾರೆ. ಯುರೋಪ್ ಮತ್ತು ಅಮೆರಿಕಾದ ಟೂರ್ಗೆ ಹೋಗ್ತಾರೆ. ಕೆಲವು ತಿಂಗಳು ಟೂರ್ ಇದು. ಸೊ ಫ್ರಾನ್ಸು, ಇಂಗ್ಲೆಂಡು, ಜರ್ಮನಿ, ಸ್ವಿಟ್ಜರ್ಲೆಂಡು, ಅಮೆರಿಕ ಇಲ್ಲೆಲ್ಲ ಓಡಾಡ್ಕೊಂಡ್ ಬರ್ತಾರೆ. ಓಡಾಡಿದಾಗ ಎಲ್ಲ ಗಮನಿಸ್ತಾರೆ, ಝೂಗಳು ಯಾವ ತರ ಆಪರೇಟ್ ಆಗ್ತಾ ಇದೆ ಈ ಬೇರೆ ಬೇರೆ ಯುರೋಪ್ ಕಂಟ್ರೀಸ್ ಅಲ್ಲಿ, ಎಜುಕೇಶನ್, ಸ್ಕೂಲ್ಸ್, ಕಾಲೇಜಸ್ ಯಾವ ತರ ಆಪರೇಟ್ ಆಗ್ತಾ ಇದೆ, ಬ್ಯಾಂಕಿಂಗ್ ಸಿಸ್ಟಮ್ ಯಾವ ತರ ಆಪರೇಟ್ ಆಗ್ತಾ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಇದನ್ನೆಲ್ಲ ಅವರು ಸ್ಟಡಿ ಮಾಡ್ತಾರೆ. ಆಯ್ತಾ? ಸ್ಟಡಿ ಮಾಡಿ ಅವ್ರಿಗೆ ಏನು, ಅವ್ರ ದೇಶಕ್ಕೆ ಯಾವ್ದು ಅವರು ಬಾರೋ ಮಾಡ್ಬೋದು, ಆ ಮಾಡೆಲ್ ನ ಬಾರೋ ಮಾಡ್ಬೋದು, ಅದನ್ನ ಬಾರೋ ಮಾಡ್ತಾರೆ. ಬಾರೋ ಮಾಡಿ ತಂದಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಜಪಾನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. These rich people send their children for higher education to America and Europe. Japanese rich people ಅಲ್ಲೇ ವ್ಯಾಸಂಗ ಉನ್ನತ ವ್ಯಾಸಂಗ, ಸ್ಕೂಲು, ಕಾಲೇಜಸ್, ಯೂನಿವರ್ಸಿಟೀಸ್ ಅಲ್ಲಿ ಸ್ಟಡಿ ಮಾಡಿಸ್ತಾರೆ. ಸ್ಟಡಿ ಮಾಡ್ಬಿಟ್ಟು ಸ್ಟಡಿ ಮುಗಿಸ್ಮೇಲೆ ಅವ್ರಿಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಇಲ್ಲಿ ಜಪಾನ್ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಆ ಹುಡುಗರಿಗೆ ಹೇಳ್ತಾರೆ, ಸ್ಟೂಡೆಂಟ್ಸ್ಗೆ, ಹುಡುಗಿರ್ಗೆ, ನೀವು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿ ಯುರೋಪ್ ಅಲ್ಲಿ, ಅಮೆರಿಕದಲ್ಲಿ, ಜಪಾನ್ ಅಲ್ಲಿ, ಯುರೋಪ್ ಅಲ್ಲಿ, ಅಮೆರಿಕದಲ್ಲಿ ಅಂತ. ಬ್ಯಾಂಕಿಂಗು, ಪೊಲೀಸ್ ಸ್ಟೇಷನ್ನು, ಜೈಲ್ಸು, ಎಜುಕೇಶನ್ ಸೆಕ್ಟರು, ಹೆಲ್ತ್ ಸೆಕ್ಟರು, ಎಲ್ಲ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಯಾವ ರೀತಿ ನಡೆಸ್ತಾರೆ ಫ್ಯಾಕ್ಟರಿಗಳನ್ನ, ಆಫೀಸ್ಗಳನ್ನ, ಬ್ಯಾಂಕ್ಸ್ನ, ಸ್ಕೂಲ್ಸ್ನ, ಯೂನಿವರ್ಸಿಟೀಸ್ನ, ಕಾಲೇಜ್ನ ಸ್ಟಡಿ ಮಾಡಿ ಅದನ್ನ ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಆಯ್ತಾ? ಅಂಡ್ ಮೆನಿ ಆಫ್ ದೀಸ್ Japanese settled down in Europe and America with American and European families. No, they stayed there in their houses and they finished their education. They worked for some time. They came back here. The government gave them ready jobs. Okay. Now, what took Europe and other countries 150 years, 200 years to industrialize, Japan did it in 60 years. For 60 years, 1868 ಅಲ್ಲಿ ಶುರು ಆಗುತ್ತೆ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆಫ್ ಜಪಾನ್. By 1920, she was one of the five top industrial countries in the world. 1905 ಅಲ್ಲಿ ನೋಡಿ, 1905 ಅಲ್ಲಿ 1904, 1905 ಅಲ್ಲಿ ಒಂದು ಸಣ್ಣ ದೇಶ ಜಪಾನ್ ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾನ ಯುದ್ಧದಲ್ಲಿ ಸೋಲಿಸ್ಬಿಡುತ್ತೆ. Russia was the biggest country in the world and Japan was one of the tiniest countries. ಯುದ್ಧದಲ್ಲಿ ರೂಸೋ-ಜಪಾನೀಸ್ ವಾರ್ ಸೋಲಿಸ್ಬಿಡುತ್ತೆ ಜಪಾನ್. ಸೊ ಶಿ ರ್ಯಾಪಿಡ್ಲಿ ಇಂಡಸ್ಟ್ರಿಯಲೈಸ್ಡ್. ಸೊ ಅಂಡ್ ದೆನ್ ಏನಾಗುತ್ತೆ ಗೊತ್ತಾ, ಜಪನೀಸು ಅವ್ರ ಹತ್ರ ಅವ್ರದ್ದು ಭೂಮಿ ತುಂಬಾ ಕಮ್ಮಿ. The country is a very small country. So they had some coal resources. Coal is necessary for making steel as well as electricity. So coal they had. Then they had a large coastline. Okay, and those ports were utilized for shipbuilding industries. So ಇವ್ರೇನ್ ಮಾಡ್ತಾರೆ ಜಪನೀಸು, ದೇ ಡಿಸೈರ್ಡ್ ಕಾಲನೀಸ್. ನಮ್ಮ ದೇಶ ತುಂಬಾ ಕಮ್ಮಿ, ನಮಗೆ ಕಚ್ಚಾ ವಸ್ತುಗಳು ಬೇಕು, ಮಾರ್ಕೆಟ್ ಬೇಕು,
ಇದನ್ನ ಎಲ್ಲಿಂದ ಪಡ್ಕೊಳ್ಳೋದು? ನಾವು ಕಾಲನಿಗಳನ್ನ ಪಡ್ಕೊಳ್ಳೋಣ ಅಂದ್ಬಿಟ್ಟು 1910 ಅಲ್ಲಿ ಕೊರಿಯಾ ಮೇಲೆ ದಾಳಿ ಮಾಡುತ್ತೆ ಜಪಾನ್. ಕೊರಿಯಾನ ಗೆದ್ಬಿಡುತ್ತೆ 1910 ಅಲ್ಲಿ, ಆಯ್ತಾ? ಕೊರಿಯಾ ಗೆದ್ಬಿಟ್ಮೇಲೆ 1931 ಅಲ್ಲಿ ಚೈನಾದ ಮಂಚೂರಿಯಾ ಮೇಲೆ ದಾಳಿ ಮಾಡುತ್ತೆ, ಮಂಚೂರಿಯಾನ ಗೆದ್ಬಿಡುತ್ತೆ. 1937-38 ಅಲ್ಲಿ ಶಾಂಘೈ, ನ್ಯಾನ್ಕಿಂಗ್, ಪೀಕಿಂಗ್ ಇವೆಲ್ಲ ಗೆದ್ಬಿಡುತ್ತೆ. ವಾಟ್ ಇಸ್ ದ ರೀಸನ್? ರಾ ಮೆಟೀರಿಯಲ್ಸ್ಗೋಸ್ಕರ. And so you please understand, Japanese industrialization led to militarization. She also rapidly militarized and she began to conquer colonies. Why? Because she required raw materials and ready markets. Okay, and with that interest, she attacked Pearl Harbor. 1940, 1940 ಅಲ್ಲಿ 41 December 1941 ಅಲ್ಲಿ she attacked Pearl Harbor. She which was an American base, naval base in the Pacific Ocean of the Hawaiian Islands. So she conquered, she hurt America very badly. She basically, and in when the Second World War broke out, Southeast Asia dalli, she defeated England, she defeated France, she defeated even Holland, and she conquered Indonesia, Indochina, and the Laos, Cambodia, Vietnam. ಗೆದ್ಬಿಡುತ್ತೆ ಫ್ರಾನ್ಸ್ ನ ಡಿಫೀಟ್ ಮಾಡಿ. ಇಂಡೋನೇಷಿಯಾನ ಸೋಲ್ಸಿ, ನೆದರ್ಲ್ಯಾಂಡ್ ನ ಸೋಲ್ಸಿ ಇಂಡೋನೇಷಿಯಾನ ಕಿತ್ಕೊಂಡ್ಬಿಡ್ತು. ಫಿಲಿಪೀನ್ಸ್, ಸಿಂಗಾಪುರ್ ಇವೆಲ್ಲ ಇಂಗ್ಲೆಂಡ್ ಇಂದ ಕಿತ್ಕೊಂಡ್ಬಿಡ್ತು, ಇಂಗ್ಲೆಂಡ್ ನ ಸೋಲ್ಸಿ, ಆಯ್ತಾ? ಆದ್ರೆ ಪರ್ಲ್ ಹಾರ್ಬರ್ ಮೇಲೆ ಅಟ್ಯಾಕ್ ಮಾಡಿದಾಗ ಅಮೆರಿಕ ಕೂಡ 2ನೇ ವಿಶ್ವಯುದ್ಧದಲ್ಲಿ ಭಾಗಿಯಾಗುತ್ತೆ. ಅದಾದ್ಮೇಲೆ ಹೋಗ್ಬಿಟ್ಟು ಬಾಂಬ್ ಹಾಕ್ಬಿಡಿ. ಯಾರ ಮೇಲೆ? ಜಪಾನ್ ಮೇಲೆ. ಹಿರೋಶಿಮಾ, ನಾಗಾಸಾಕಿ ಸಾಕ್ಬಿಟ್ರು. ಆವಾಗ ತನಕ ಮೆರಿತಿದ್ರು. The whole idea was they wanted to have a colony of their own, Japan. So the end result is the rapid industrialization of Japan led to her rapid militarization, and that also brought trouble to her. When during the Second World. This is the gist of this answer. I'll share a note with you. I'll share a material for that answer then they'll share it with you. Aita? Clear?